ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಗ್ರ್ಯಾಂಡ್ ಮುಹೂರ್ತಕ್ಕೆ ಸೀರೆಗೆ ಗ್ರ್ಯಾಂಡ್ ಬ್ರೈಡಲ್ ಕುಚ್ಚು ಡಿಸೈನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ರೀತಿಯಾದಂಥ ಉದ್ದಿನ ಬೀಡನ್ನು ತೊಗೊಂಡಿದ್ದೀನಿ. ಹಾಗೆ ಇದರಲ್ಲಿ 2 ರೀತಿಯಾದಂಥ ಡಿಸೈನ್ ಇದೆ. ಇದು ಸ್ವಲ್ಪ ಮೇಲ್ಗಡೆ ಕ್ರಾಸ್ ಆಗಿ ಇದು ಇದೆ, ಅದು ಪ್ಲೇನಾಗಿ ಇರೋವಂಥದ್ದು 2 ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ 2 ಸೇಮ್ ಇದೆ ಸೈಜು. ಇದರಲ್ಲಿ ನೀವು ಯಾವ ಥರದ್ದು ಬೇಕಾದರೂ ತೊಗೋಬೋದು. ಇದು ಸಣ್ಣ ಬೀಡು, ಇದರಲ್ಲಿ ದೊಡ್ಡ ಬೀಡು ಆಗಲ್ಲ. ಹಾಗೆ ಇವತ್ತಿನ ಡಿಸೈನ್ಗೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ನೋಡಿ, ಮೊದಲಿಗೆ ನಾವು ನೀಡಲ್ನ ಹಾಕ್ಬಿಟ್ಟು ಥ್ರೆಡನ್ನು ಎಳ್ಕೊಂಬಂದು ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಇಲ್ಲಿಂದ ನಾವು ಡೈರೆಕ್ಟಾಗಿ 5 ಚೈನ್ನ ಹಾಕ್ಕೋಬೇಕು. 2 3 4 5 ಚೈನನ್ನ ಹಾಕ್ಕೊಂಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿಂದ ಮತ್ತೆ 1 2 3 ಚೈನ್ನ ಹಾಕ್ಕೊಂಬಿಟ್ಟು ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಮತ್ತೆ 3 ಚೈನ್ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ಈ ರೀತಿ ಲಾಕ್ ಮಾಡ್ಕೋಬೇಕು. ನೋಡಿ, ಮೊದಲಿಗೆ 5 ಚೈನ್, ಆಮೇಲೆ 3 ಚೈನು 2 ಸರಿ ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ 6 ಚೈನ್ನ ಹಾಕ್ಕೊತಾ ಇದ್ದೀನಿ ನಾನು. 6 ಚೈನು ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಅದ್ರ ಒಳಗಡೆನೇ, ಅಂದರೆ ಸ್ವಲ್ಪ ಒಳಗಡೆ 5 ಚೈನಿಗೆ ಆಗೋಷ್ಟು ಒಳಗಡೆ ಒಂದು ಚೈನ್ ಒಳಗಡೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಲೂಸಾಗಿ ಈ ರೀತಿ ರೌಂಡ್ ಬರೋ ರೀತಿಯಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಮತ್ತು ಎಲ್ಲಿ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಹಾಕಬೇಕು. ಮತ್ತು ನೆಕ್ಸ್ಟು 5 ಚೈನ್ ಹಾಕ್ತಾಯಿದ್ದೀನಿ. 3 4 5 ಚೈನ್ ಬಂದ್ಬಿಟ್ಟು ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನಾವು ಈ ರೀತಿ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್. ಇದು ತುಂಬ ಗ್ರ್ಯಾಂಡಾಗಿ ಬರೋಂಥ ಡಿಸೈನ್. ಇದು ಬೀಡಲ್ಲೇ ನಾವು ತುಂಬ ಗ್ರ್ಯಾಂಡ್ ಬರುತ್ತೆ. ಇದು ಮುಹೂರ್ತ ರಿಸೆಪ್ಷನ್ಗಳಿಗೆ ನೀವು ಈ ಡಿಸೈನ್ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಇದನ್ನು ಹಾಕಿ ನೋಡಿ. ಸ್ವಲ್ಪ ಹಾಕೋದು ಕಷ್ಟ, ಆದರೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಅಷ್ಟು ಚೆನ್ನಾಗಿದೆ ನೋಡಿ. ಮತ್ತೆ 2 ಸರಿ ನಾನು 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ 6 ಚೈನ್ ಹಾಕ್ಬಿಟ್ಟು ನೋಡಿ 5 ಚೈನಿಗೆ ಎಷ್ಟು ಬರುತ್ತಲ್ಲ ಆ ಲೆವೆಲಿಗೆ ನೋಡ್ಕೊಂಬಿಟ್ಟು ಇದನ್ನು 6 ಚೈನ್ನ ನಾವು ಒಳಗಡೆ ಲಾಕ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಇದೇ ರೀತಿ ನಾವು ಸೀರೆ ಪೂರ್ತಿನೂ ಇದೇ ರೀತಿ ಮಾಡ್ತಾ ಬರಬೇಕು. ನೋಡಿ ಈ ರೀತಿ ಮಾಡಿಬಿಟ್ಟು ನಾನು ಕಟ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಮೊದಲಿಗೆ 5 ಚೈನು, ಆಮೇಲೆ 3 ಚೈನು 2 ಸರಿ, ಮತ್ತು 6 ಚೈನು ಸ್ವಲ್ಪ ಲೂಸಾಗಿ ಹಾಕ್ಕೋಬೇಕು. ಮತ್ತು 3 ಚೈನ್ 2 ಸರಿ, ಮತ್ತು 5 ಚೈನ್, ಮತ್ತು 2 ಸರಿ 3 ಚೈನು, ಮತ್ತು 6 ಚೈನು, ಮತ್ತು 3 3 5 3 3 6, ಮತ್ತು 3 3 5 5 3 3 6 3 3 ರಿಪೀಟ್ ಇದೇ ರೀತಿ ನೀವು ಹಾಕ್ತಾ ಬರಬೇಕು ಇದನ್ನು ಸೀರೆ ಪೂರ್ತಿ. ಇದು ಮೊದಲನೇ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸೇಮ್ ಥ್ರೆಡನ್ನು ತೊಗೊಂಡ್ಬಿಟ್ಟು ನಾವು ಈ ರೀತಿ ಲಾಕ್ ಮಾಡ್ಕೋಬೇಕು. ಮೊದಲಿಗೆ ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ಅದೇ ರೀತಿ 5 ಚೈನನ್ನು ಹಾಕ್ಕೊಂಬಿಟ್ಟು 5 ಚೈನ್ ಲಾಕ್ ಇದೆಯಲ್ಲ ಆ ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಲಾಕಿನ ಮೇಲೆ ಲಾಕ್, 5 ಚೈನು 3 ಚೈನು ಲಾಕಿನ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ನೋಡಿ
ಒಂದು ಸಾರಿ ಲಾಕ್ ಮಾಡ್ಕೋಬೇಕು. 3 ಚೈನ್ ಒಳಗಡೆ ಒಂದು ಸಾರಿ ಲಾಕ್ ಮಾಡ್ಕೋಬೇಕು. ಅಂದರೆ ಸಿಂಗಲ್ ಕ್ರೋಶ ಲಾಕ್ ಅಂದರೆ 2 ಒಂದೇ. ಇಲ್ಲಿಂದ ನೀಡಲ್ ಮೇಲೆ ಒಂದು ಸಾರಿ ದಾರನ ತಗೊಂಡು ಈ 6 ಚೈನ್ ಒಳಗಡೆಯಿಂದ ಥ್ರೆಡನ್ನು ಎಳ್ಕೊಂಬಂದು 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡಬೇಕು. ಅಂದರೆ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನೀಡಲ್ ಮೇಲೆ ಒಂದು ಸಾರಿ ತೊಗೊಂಡು ಅರ್ಧ ಇದ್ರ ಒಳಗಡೆಯಿಂದ ಆರ್ಚ್ ಒಳಗಡೆಯಿಂದ ಥ್ರೆಡನ್ನು ಎಳ್ಕೊಂಬಂದು 2 ಸಾರಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಇದು ಡಬಲ್ ಕ್ರೋಶನ. ಈ 6 ಚೈನು ಒಳಗಡೆ ನಾವು ಈ ರೀತಿ ಟೋಟಲಾಗಿ ಒಂದು 13 ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ಸ್ಲೋ ಆಗಿ ತೋರಿಸಿದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು 11 ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕಿಲ್ಲಿ. ನೀವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಕೌಂಟ್ ಮಾಡ್ಕೊಳ್ಳಿ. 13 ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. 13 ಡಬಲ್ ಕ್ರೋಶಗಳನ್ನು ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ 13 ಆದ ತಕ್ಷಣ ನೋಡಿ ಒಂದು ಸಾರಿ ಚೆಕ್ ಮಾಡ್ಕೊಂಬಿಟ್ಟು 13 ಆಗಿದೆ ಅಂತ ಚೆಕ್ ಮಾಡ್ಕೊಂಬಿಟ್ಟು ಆಮೇಲೆ ಲಾಕ್ ಮಾಡ್ಕೋಬೇಕು. ನೋಡಿ 13 ಆಗಿದೆ. ಈ 3 ಚೈನ್ ಒಳಗಡೆಯಿಂದ ಒಂದು ಸಾರಿ ಲಾಕ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಇರುವಂಥ ಲಾಕಿನ ಮೇಲೆ ಲಾಕ್ ಮಾಡ್ಕೋಬೇಕು. ಸೇಮ್ ಮೊದಲಿಗೆ ಏನು ಮಾಡಿರ್ತೀವಲ್ಲ ಅದೇ ರಿಪೀಟ್ ಆಗುತ್ತೆ. ಮತ್ತು 3 ಚೈನ್ ಲಾಕಿನ ಮೇಲೆ ಲಾಕ್ ಮಾಡಬೇಕು. ಮತ್ತು ಇಲ್ಲಿಂದ 5 ಚೈನ್ ಹಾಕೋಬೇಕು. 2 3 4 5 ಚೈನ್ ಹಾಕೊಂಬಿಟ್ಟು ಲಾಕಿನ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕಿನ ಮೇಲೆ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಲಾಕ್ ಮೇಲೆ ಲಾಕ್. ಮತ್ತು ನೆಕ್ಸ್ಟ್ ಇರೋಂಥ ಚೈನ್ ಒಳಗಡೆ ಒಂದು ಸಾರಿ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ನೀಡಲ್ ಮೇಲೆ ಒಂದು ಸಾರಿ ತೊಗೊಂಡು ಈ 6 ಚೈನ್ ಒಳಗಡೆಯಿಂದ ನೀಡಲ್ನ ತೊಗೊಂಬಂದು ಥ್ರೆಡನ್ನು ತೊಗೊಂಬಂದು ನಾವು ಡಬಲ್ ಕ್ರೋಶಗಳನ್ನು ಮತ್ತು ಇದೇ ರೀತಿ ಈ ಆರ್ಚ್ ಒಳಗಡೆ 13 ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಇದೇ ರೀತಿ ಈ 3 ಆರ್ಚಸನ್ನು ನಾನು ಮುಗಿಸ್ಕೊತೀನಿ. ನೋಡಿ, ಇಲ್ಲಿ 5 3 3 13 ಡಬಲ್ ಕ್ರೋಶ ಮತ್ತು 3 ಚೈನ್ ಮತ್ತು 5 ಚೈನ್ ಮತ್ತು 3 ಚೈನ್ ಒಳಗಡೆ ಒಂದು ಸಾರಿ ಲಾಕ್ ಮಾಡಿಬಿಟ್ಟು ಮತ್ತು ಡಬಲ್ ಕ್ರೋಶಗಳನ್ನು 6 ಚೈನ್ ಒಳಗಡೆ 13 ಸಾರಿ ಡಬಲ್ ಕ್ರೋಶಗಳನ್ನು ಇದೇ ರೀತಿ ಮಾಡಿಕೊಂಡು ಮುಗಿಸ್ಕೊತೀನಿ. ನೋಡಿ, ಮುಗಿಸ್ಕೊಂಡಾದ್ಮೇಲೆ 3 ಆರ್ಚಸ್ಸು ಕಂಪ್ಲೀಟ್ ಆಗಿದೆ. ಇದು ಮುಗಿದ ಮೇಲೆ ನಮಗೆ ನೆಕ್ಸ್ಟು ತೋರಿಸ್ತೀನಿ. ನೋಡಿ, ಆರ್ಚ್ ನೀಟಾಗಿ ಬರಬೇಕು. ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಇಲ್ಲಿ 3 ಬರುತ್ತೆ, 5 3 ಒಳಗಡೆ ಒಂದು ಸಾರಿ ಲಾಕ್ ಮಾಡಿಕೊಂಡು ಈ ರೀತಿ ಪೂರ್ತಿ ಫಿನಿಶ್ ಮಾಡ್ಕೊಂಡು ಬರಬೇಕು. ಪೂರ್ತಿ ಮುಗಿದ ಮೇಲೆ ನಮ್ಮ 3ನೇ ಸ್ಟೆಪ್ಪು ನಾನು ಬೇರೆ ಥ್ರೆಡನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ, ಮೊದಲಿಂದ ಅಲ್ಲಿಗೆ ಒಂದು ಸಾರಿ ಲಾಕ್ ಮಾಡ್ಕೊಂಬಿಟ್ಟು ಇನ್ನೊಂದು ಸಾರಿ ಆ ಚೈನ್ ಒಳಗಡೆಯಿಂದ ನಾನು ಲಾಕ್ ಮಾಡಿಕೊಂಡು ಇಲ್ಲಿ ಒಂದು 4 ಚೈನ್ ಹಾಕ್ಕೊತೀನಿ. 4 ಚೈನ್, ಯಾಕೆಂದರೆ ಒಂದು ಚೈನ್ ಹಾಕಿದ್ದೀನಿ ಚೈನ್ ಮೇಲೇ 4 ಚೈನ್ ಹಾಕ್ಕೊಂಬಿಟ್ಟು ಲಾಕಿನ ಮೇಲೆ ಲಾಕ್ ಮಾಡ್ಕೊತೀನಿ. ಇಲ್ಲೇ ನಮಗೆ ಕುಚ್ಚು ಬರುತ್ತೆ. ಮತ್ತು ನೋಡಿ, 2 ಚೈನ್ ಹಾಕ್ಕೊಂಬಿಟ್ಟು ಈ 3 ಚೈನ್ ಮೇಲ್ಗಡೆ ಒಂದು ಸಾರಿ ಲಾಕ್ ಮಾಡ್ಕೋಬೇಕು. ಇಲ್ಲಿ 3 ಚೈನ್ ಇದೆ, ಇಲ್ಲಿ ನಾವು ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನ್ ಮಾಡ್ಕೊಂಬಿಟ್ಟು ಲಾಕ್ ಮಾಡ್ಕೋಬೇಕು. ಈಗ ನೋಡಿ, ಉದ್ದನ ಬೀಡನ್ನು ನಾನು ಏನು ಮೊದಲಿಗೆ ತೋರಿಸಿದ್ನಲ್ಲ, ಈ ದೊಡ್ಡ ಬೀಡನ್ನು ಈ ರೀತಿ ಹಾಕ್ಕೊಂಬಿಟ್ಟು ಮೊದಲಿಗೆ ಬರುವಂಥ ಡಬಲ್ ಕ್ರೋಶದ ಮೇಲ್ಗಡೆ ಚೈನ್ ಕಾಣುತ್ತೆ ಹೋಲು, ಅಲ್ಲಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡನ್ನು ಎಳ್ಕೊಂಬಂದು ಮತ್ತು ಥ್ರೆಡನ್ನು ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ರೀತಿ ಹಿಡ್ಕೊಂಡು ಬೀಡನ್ನು ಹಾಕಿಬಿಟ್ಟು ಮೊದಲಿಗೆ ಏನು ಬರುತ್ತಲ್ಲ ಚೈನು ಡಬಲ್ ಕ್ರೋಶದ ಮೇಲ್ಗಡೆ ಅಲ್ಲಿಂದ ಈ ರೀತಿ ಥ್ರೆಡನ್ನು ತೊಗೊಂಬಂದು ಥ್ರೆಡನ್ನು ಲಾಕ್ ಮಾಡ್ಕೋಬೇಕು. ಮೊದಲಿಗೆ ಈ ರೀತಿ ಥ್ರೆಡನ್ನು ಲಾಕ್ ಮಾಡ್ಕೊಂಡಾದ್ಮೇಲೆ ಆ ಥ್ರೆಡನ್ನು
ಅದೇ ರೀತಿ ಹಿಡ್ಕೊಂಡು ಈ ಬೀಡ್ ಒಳಗಡೆಯಿಂದ ಸ್ಟ್ರೈಟಾಗಿ ಎಳ್ಕೊಂಬರ್ಬೇಕು. ಮೇಲ್ಗಡೆ ಇರೋಂಥ ಥ್ರೆಡ್ಡಿಗೂ ಕೂಡ ಸೇರಿಸಿ ನಾವು ಸ್ಟ್ರೈಟಾಗಿ ಒಳಗಡೆಯಿಂದ ಮೇಲ್ಗಡೆ ತೊಗೊಂಬರ್ಬೇಕು. ಈ ರೀತಿ ತೊಗೊಂಬಂದ್ಬಿಟ್ಟು ಮೇಲೆ ಎಳ್ಕೊಂಡು ಸ್ವಲ್ಪ ಒಂದು ಸಣ್ಣ ಬೀಡನ್ನು ಹಾಕ್ಕೋಬೇಕು. ಈ ರೀತಿ ಸಣ್ಣ ಬೀಡನ್ನು ಹಾಕ್ಕೊಂಬಿಟ್ಟು ಮತ್ತೆ ನೀಡಲ್ನ ಇದೇ ರೀತಿ ಹಿಡ್ಕೊಂಡು ಒಂದು ದೊಡ್ಡ ಬೀಡನ್ನು ಹಾಕ್ಕೋಬೇಕು. ಒಂದು ದೊಡ್ಡ ಬೀಡನ್ನು ಹಾಕ್ಕೊಂಬಿಟ್ಟು ಮತ್ತೆ ನೋಡಿ ನೆಕ್ಸ್ಟ್ ಇರೋಂಥ ಡಬಲ್ ಕ್ರೋಶದ ಮೇಲ್ಗಡೆ ಚೈನ್ ಇರುತ್ತಲ್ಲ ಅಲ್ಲಿ ಹೋಲಿಗೆ ಹಾಕಿಬಿಟ್ಟು ಥ್ರೆಡನ್ನು ತೊಗೊಂಬಂದು ಲಾಕ್ ಮಾಡಿಕೊಂಡು ಆ ಥ್ರೆಡನ್ನು ಡೈರೆಕ್ಟಾಗಿ ಬೀಡ್ ಒಳಗಡೆಯಿಂದ ಸೀದಾ ನಾವು ಎಳ್ಕೊಂಬರ್ಬೇಕು. ಮೇಲ್ಗಡೆ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ಡಿಗೂ ಸೇರಿಸ್ಬಿಟ್ಟು ನಾವು ಒಳಗಡೆಯಿಂದ ಪೂರ್ತಿ ಎಳ್ಕೊಂಬರ್ಬೇಕು. ಇದನ್ನು ಸ್ವಲ್ಪ ನಾವು ಒಂದು ಆರ್ಚು 2 ಆರ್ಚ್ ಮಾಡೋ ತನಕ ನಮಗೆ ಸ್ವಲ್ಪ ಇದಕ್ಕೆ ಪ್ರಾಕ್ಟೀಸ್ ಬೇಕಾಗುತ್ತೆ. ಇದು ನಾನು ಫಸ್ಟ್ ಟೈಮೇ ಹಾಕ್ತಾ ಇರೋದು. ಬೇರೆಯವ್ರದ್ದು ಒಬ್ರದ್ದು ನೋಡಿದ್ದನ್ನು ನಾನು ನೋಡ್ಕೊಂಬಿಟ್ಟು ಇಲ್ಲಿ ಸೀರೆಗೆ ಹಾಕಿದ್ದು ತುಂಬ ಚೆನ್ನಾಗಿತ್ತು. ಹೀಗಾಗಿ ಇದನ್ನು ನಾನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಇದು ಬ್ಯಾಲೆನ್ಸ್ ಆಗಬೇಕು, ಆದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈಗ ಒಂದು 4-5 ಹಾಕ್ಬಿಟ್ಟು ನಾನು ಮತ್ತೆ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಮಧ್ಯದ ಬೆಳ್ಳನ್ನು ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ಇರುವಂಥ ಚೈನ್ ಮೇಲ್ಗಡೆ ನೋಡಿ ಈ ರೀತಿ ಥ್ರೆಡನ್ನು ತೊಗೊಂಬಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸೀದಾ ಅದೇ ರೀತಿ ನಾವು ಬೀಡ್ ಒಳಗಡೆಯಿಂದ ತೊಗೊಂಬಂದು ಎಲ್ಲ ಥ್ರೆಡ್ಡು ಬಂದಿದೆ ಅಂದಮೇಲೆ ಈ ಥ್ರೆಡ್ ಒಳಗಿಂದನೂ ಅದನ್ನು ಪಾಸ್ ಮಾಡಿಕೊಂಡು ಹೊರಗಡೆ ತೊಗೊಂಬರ್ಬೇಕು. ತೊಗೊಂಬಂದಾದಮೇಲೆ ನೋಡಿ ಮತ್ತೆ ಸಣ್ಣ ಬೀಡನ್ನು ಹಾಕ್ಕೋಬೇಕು. ಇಲ್ಲಿ ನಾನು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಇವಾಗ, ಯಾಕೆಂದರೆ ಸ್ಲೋ ಆದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅದನ್ನು ಥ್ರೆಡನ್ನು ನಾವು ಪಾಸ್ ಮಾಡ್ಕೊಂಡು ಹೊರಗಡೆ ತರಬೇಕು ಅನ್ನೋದು. ನೋಡಿ ನೆಕ್ಸ್ಟು ಪ್ರತಿಯೊಂದು ಡಬಲ್ ಕ್ರೋಶದ ಮೇಲ್ಗಡೆ ಚೈನು ಹೋಲ್ ಇರುತ್ತಲ್ಲ ಅಲ್ಲಿಂದ ಪ್ರತಿ ಚೈನ್ ಮೇಲ್ಗಡೆಯಿಂದನೂ ಕೂಡ ನಾವು ತೊಗೊಂಬರ್ಬೇಕು. ಯಾವ ಮನೆಯೂ ಸ್ಕಿಪ್ ಮಾಡೋ ಹಾಗಿಲ್ಲ. ನೋಡಿ ಥ್ರೆಡನ್ನು ತೊಗೊಂಬಿಟ್ಟು ಮೇಲಿನ ಥ್ರೆಡ್ಡಿಗೂ ಕೂಡ ಸೇರಿಸ್ಕೊಂಡು ಮೇಲ್ಗಡೆ ಎಳ್ಕೊಂಬರ್ಬೇಕು. ಈ ರೀತಿ ಎಳ್ಕೊಂಡಾದ್ಮೇಲೆ ಮತ್ತೆ ಒಂದು ಸಣ್ಣ ಬೀಡನ್ನು ಹಾಕ್ಕೊಂಬಿಟ್ಟು ಈ ರೀತಿ ಕರೆಕ್ಟಾಗಿದೆ ನೋಡ್ಕೊಳ್ಳಿ ಥ್ರೆಡ್ಡು. ಆಮೇಲೆ ಈ ರೀತಿ ನೀಡನ್ನು ಹಿಡ್ಕೊಂಡು ಮತ್ತೆ ಒಂದು ದೊಡ್ಡ ಬೀಡನ್ನು ಹಾಕ್ಕೊಂಬಿಟ್ಟು ನೋಡಿ ನೆಕ್ಸ್ಟ್ ಇರೋಂಥ ಹೋಲ್ ಮೇಲ್ಗಡೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡನ್ನು ಎಳ್ಕೊಂಬಂದು ಇನ್ನೊಂದು ಸಾರಿ ಥ್ರೆಡನ್ನು ಎಳ್ಕೊಂಬಂದು ಲಾಕ್ ಮಾಡಿಕೊಂಡು ಅದನ್ನೇ ಆ ಥ್ರೆಡನ್ನೇ ಸೀದಾ ನಾವು ಎಳ್ಕೊಂಬರ್ಬೇಕು. ನೋಡಿ ಬೀಡ್ ಒಳಗಡೆಯಿಂದ ಎಳ್ಕೊಂಬಂದು ಆಮೇಲೆ ಈ ಥ್ರೆಡ್ ಒಳಗಡೆಯಿಂದ ಆ ಥ್ರೆಡನ್ನು ಎಳ್ಕೊಂಬರ್ಬೇಕು ನಾವು. ಸ್ವಲ್ಪ ಒಂದು ಆರ್ಚ್ ಮಾಡೋ ತನಕ ನಮಗೆ ಇದು ಸ್ವಲ್ಪ ಕೈ ಹಿಡಿಯುತ್ತೆ. ಒಂದು ಆರ್ಚ್ ಮಾಡಿದ ಮೇಲೆ ನಮಗೆ ಪರ್ಫೆಕ್ಟಾಗಿ ಇದು ಗೊತ್ತಾಗ್ತಾ ಹೋಗುತ್ತೆ. ನನಗೆ ಒಂದು 5-6 ಬೀಡ್ ಹಾಕೋ ತನಕ ಸ್ವಲ್ಪ ನನಗೆ ಇದು ಆಯಿತು. ನೋಡಿ ಇವಾಗ ಆರಾಮಾಗಿ ಹಾಕ್ಬೋದು. ಈ ರೀತಿ ನಿಧಾನಕ್ಕೆ ಆಗುತ್ತೆ. ಇದು ಈ ಸ್ಟೆಪ್ ಸ್ವಲ್ಪ ನಿಧಾನಕ್ಕೆ ಹಾಕ್ಬಿಟ್ಟು ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಎಳ್ಕೊಂಬಂದು ಮತ್ತೆ ಆ ಥ್ರೆಡ್ ಒಳಗಡೆಯಿಂದ ಮತ್ತೆ ಹೊರಗಡೆ ಎಳ್ಕೋಬೇಕು. ನೋಡಿ ಎಳ್ಕೊಂಬಂದು ಥ್ರೆಡ್ ಕರೆಕ್ಟಾಗಿದೆ ಅಂತ ಅಂದಮೇಲೆ ನೋಡಿ ಒಂದು ಸ್ವಲ್ಪ ಉದ್ದ ಎಳ್ಕೊಂಬಿಟ್ಟು ಮತ್ತೆ ಬೀಡನ್ನು ಹಾಕಬೇಕು. ಸ್ವಲ್ಪ ಒಂದೆಳೆ ಕೆಳಗೆ ಮೇಲೆ ಹೋದರೂ ಕೂಡ ನಮಗೆ ಇದಾಗುತ್ತೆ. ಹೀಗಾಗಿ ಸ್ವಲ್ಪ ಈ ಸ್ಟೆಪ್ 3ನೇ ಸ್ಟೆಪ್ ಏನಿದೆಯಲ್ಲ ಸ್ವಲ್ಪ ಕೈ ಹಿಡಿಯುತ್ತೆ ನಮಗೆ. ಆದರೆ ಮುಹೂರ್ತಕ್ಕೆ ರಿಸೆಪ್ಷನ್ಗೆ ತುಂಬ ಚೆನ್ನಾಗಿ ಹಾಕೋಂಥ ಡಿಸೈನ್ ಇದು. ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಇದ್ರ ಪೂರ್ತಿ ಆದಮೇಲೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಂಬಿನೇಷನಲ್ಲಿ ಇದ್ದರೆ ಸೀರೆ ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ನೋಡಿ ರೀತಿ ಲಾಕ್ ಮಾಡಿಕೊಂಡು ಆ ಲಾಕ್ ಮಾಡಿದ ಥ್ರೆಡ್ಡನ್ನೇ ಸೀದಾ ಈ ಬೀಡ್ ಒಳಗಡೆಯಿಂದ ಪಾಸ್ ಮಾಡಿಕೊಂಡು ಆಮೇಲೆ ಆ ಥ್ರೆಡ್ಡನ್ನು ಕೂಡ ಈ ಥ್ರೆಡ್ ಒಳಗಡೆಯಿಂದ ಮೇಲ್ಗಡೆ ತೊಗೊಂಬರ್ಬೇಕು.
ಮತ್ತು ಒಂದು ಸಣ್ಣ ಬೀಡು ಹಾಕಿದ್ಮೇಲೆ ಮತ್ತೆ ನೀಡಲ್ನ ಈ ರೀತಿ ಹಿಡ್ಕೊಂಡ್ಬಿಟ್ಟು ಮತ್ತು ದೊಡ್ಡ ಬೀಡನ್ನು ಈ ರೀತಿ ಹಾಕ್ಕೋಬೇಕು. ಇದನ್ನು ಸ್ವಲ್ಪ ನಾವು ನಿಧಾನಕ್ಕೆ ಮಾಡಬೇಕಾಗುತ್ತೆ. 1 ಆರ್ಚ್ 2 ಆರ್ಚ್ ಮಾಡೋ ತನಕ ಸ್ವಲ್ಪ ಕೈ ಹಿಡಿಯುತ್ತೆ. ಆಮೇಲೆ ನಾವು ಫಾಸ್ಟಾಗಿ ಹಾಕ್ತಾ ಹೋಗ್ಬೋದು. ಸ್ವಲ್ಪ ನಮಗೆ ಆ ಮೆಥಡ್ ಗೊತ್ತಾಗೋ ತನಕ ಅಷ್ಟೇ. ಇದು ತುಂಬ ಈಸಿ ಇದೆ, ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಲುಕ್ಕಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಬೀಡ್ ಒಳಗಡೆಯಿಂದ ತೊಗೊಂಬಂದು ಮತ್ತೆ ಈ ರೀತಿ ಮೇಲೆ ಪಾಸ್ ಮಾಡಿಕೊಂಡು ನೋಡಿ ಮತ್ತೀಗ ಸಣ್ಣ ಬೀಡನ್ನು ಹಾಕ್ಕೋಬೇಕು. ಈ ರೀತಿ ಸಣ್ಣ ಬೀಡನ್ನು ಹಾಕ್ಕೊಂಬಿಟ್ಟು ನೋಡಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಬಿಟ್ಟು ಮತ್ತೆ ಒಂದು ದೊಡ್ಡ ಬೀಡನ್ನು ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಸ್ಲೋ ಬೇಕಂದರೆ ನಿಮ್ಮ ವಿಡಿಯೋ ಮೇಲುಗಡೆ 3 ಡಾಟ್ ಇರುತ್ತೆ, ಅಲ್ಲಿ ಆಪ್ಷನ್ ಇರುತ್ತೆ. ನಿಮಗೆ ಸ್ಲೋ ಬೇಕಾದರೂ ಸ್ಲೋ ಆಗಿ ನೋಡ್ಕೋಬೋದು ನೀವು ವಿಡಿಯೋನ. ಇನ್ನೂ ನೋಡಿ ಈ ರೀತಿ ಥ್ರೆಡನ್ನು ತೊಗೊಂಬಂದು ಮತ್ತು ಥ್ರೆಡನ್ನು ಇನ್ನೊಂದು ಸರಿ ತೊಗೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಬಿಟ್ಟು ಈ ಥ್ರೆಡ್ ಒಳಗಡೆಯಿಂದ ಸೀದಾ ನಾವು ಬೀಡು ಒಳಗಡೆಯಿಂದ ಎಳ್ಕೊಂಬಂದು ಆಮೇಲೆ ಈ ಥ್ರೆಡ್ ಒಳಗೂ ಪಾಸ್ ಮಾಡ್ಕೊಂಡು ತೊಗೊಂಬರ್ಬೇಕು ಮೇಲ್ಗಡೆ. ನೋಡಿ ಈ ರೀತಿ ಪೂರ್ತಿ ಆಯಿತು. ಪೂರ್ತಿ ಒಂದು ಆರ್ಚ್ ಪೂರ್ತಿ ನೀಟಾಗಿ ಬಂದಿದೆ. ಈ ಆರ್ಚ್ ತುಂಬಾ ನೋಡಿ. ಈಗ ನೆಕ್ಸ್ಟ್ ಇರುವಂಥ 3 ಚೈನ್ ಮೇಲ್ಗಡೆ ನಾವು ಲಾಕ್ ಮಾಡ್ಕೋಬೇಕೀಗ. ನೋಡಿ ಚೈನ್ ಮೇಲ್ಗಡೆ ಈಗ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಡಿಸೈನು. ನೀವು ಇಷ್ಟೇ ಸಾಕು ಅಂದರೂ ಕೂಡ ನೀವು ಕುಚ್ಚು ಕಟ್ಕೊಳ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ಡಿಸೈನಾಗಿ ನಾವು ಮಾಡ್ಕೋಬೋದು. ನೋಡಿ ನೀಟಾಗಿ ಕೂತ್ಕೊಂಡಿದೆ, ಎಲ್ಲ ಬೀಡು ನೀಟಾಗಿ ಕ್ಲೀನಾಗಿ ನಮಗೆ ಆರ್ಚ್ ಕಾಣಿಸುತ್ತೆ, ಅಷ್ಟು ನೀಟಾಗಿ ಕೂತ್ಕೊಂಡಿದೆ ಇದು. ನಾವು ಇದೇ ರೀತಿ ಎಲ್ಲ ಆರ್ಚನ್ನು ಮಾಡ್ತಾ ಹೋಗಬೇಕು. ನೋಡಿ ಎಲ್ಲ ಪೂರ್ತಿ ಮುಗಿದ್ಮೇಲೆ ಇಲ್ಲಿ ನೋಡಿ ಕೌಂಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ 13 ಡಬಲ್ ಕ್ರೋಶದ ಮೇಲ್ಗಡೆ 13 ಬೀಡು ಬಂದಿರಬೇಕು ನಮಗೆ. ನೋಡಿ ಲಾಕ್ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡ್ಬಿಟ್ಟು ಲಾಕಿನ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕಿನ ಮೇಲೆ ಲಾಕ್ ಆದಮೇಲೆ ಮತ್ತೆ ನಾವು ಇಲ್ಲಿಂದ 5 ಚೈನ್ನ ಹಾಕ್ಕೋಬೇಕು. 3 4 5 ಚೈನ್ ಹಾಕ್ಕೊಂಡ್ಬಿಟ್ಟು ಲಾಕಿನ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕಿನ ಮೇಲೆ ಲಾಕ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಒಂದ್ಸರಿ ಎಲ್ಲರೂ ಹಾಕಿ ನೋಡಿ, ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಡಿಸೈನ್ ನಮಗೆ. ನೋಡಿ ಈ ರೀತಿ ಲಾಕಿನ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ನೋಡಿ ಒಂದು ಥ್ರೆಡ್ ಕೂಡ ಮಿಸ್ ಆದರೂ ಕೂಡ ನಮಗೆ ಇಲ್ಲಿ ದಾರ ಎಳೆದೋಗುತ್ತೆ. ನೀಟಾಗಿ ಹಾಕ್ಕೊಂಬಿಟ್ಟು ಮತ್ತೆ ಇಲ್ಲಿ ನೆಕ್ಸ್ಟ್ ಇದಕ್ಕೆ 2 ಚೈನ್ ಹಾಕ್ಕೊಂಬಿಟ್ಟು ನೋಡಿ ಈ ಚೈನ್ ಒಳಗಡೆ ಒಂದು ಸರಿ ಲಾಕ್ ಮಾಡ್ಕೋಬೇಕು. 2 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಲಾಕಿನ ಮೇಲೆ ಹಾಕಲ್ಲ, ಆ ಚೈನ್ ಮಧ್ಯೆ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಬಿಟ್ಟು ನೋಡಿ ಈ ರೀತಿ ನೆಕ್ಸ್ಟ್ ಕೂಡ ಇಲ್ಲಿಂದನೇ ಡೈರೆಕ್ಟಾಗಿ ನಾವು ನೋಡಿ ಈ ರೀತಿ ಬೀಡನ್ನು ಬ್ಯಾಲೆನ್ಸಾಗಿ ಇಟ್ಕೊಂಡು ಮೊದಲೇ ಡಬಲ್ ಕ್ರೋಶದ ಮೇಲ್ಗಡೆ ಚೈನ್ ಇರುತ್ತೆ, ಅಲ್ಲಿ ಹೋಲ್ ಕಾಣಿಸುತ್ತೆ ನಮಗೆ. ಆ ಹೋಲಿಗೆ ಹಾಕಿಬಿಟ್ಟು ಥ್ರೆಡನ್ನು ಎಳ್ಕೊಂಬರ್ಬೇಕು. ನೋಡಿ ಥ್ರೆಡನ್ನು ಲಾಕ್ ಮಾಡಿಕೊಂಡು ಅದೇ ಥ್ರೆಡನ್ನು ಸೀದಾ ಬೀಡು ಒಳಗಡೆ ತೊಗೊಂಬಂದು ಮತ್ತು ಈ ಥ್ರೆಡ್ ಒಳಗಡೆಯಿಂದನೂ ಪಾಸ್ ಮಾಡಿಕೊಂಡು ಹೊರಗಡೆ ತರಬೇಕು. ಹೊರಗಡೆ ತಂದುಬಿಟ್ಟು ಮತ್ತೆ ಒಂದು ಸಣ್ಣ ಬೀಡನ್ನು ಹಾಕ್ಕೋಬೇಕು. ಒಂದು ಸಣ್ಣ ಬೀಡನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ನೀಡನ್ನು ಇದೇ ರೀತಿ ಹಿಡ್ಕೊಂಡು ಮತ್ತೆ ಒಂದು ದೊಡ್ಡ ಬೀಡನ್ನು ಹಾಕ್ಕೊಂಡು
ನೆಕ್ಸ್ಟ್ ಇರೋಂಥ ಚೈನ್ ಒಳಗಡೆ ಹೋಲ್ ಇದೆಯಲ್ಲ ಅಲ್ಲಿ ಥ್ರೆಡನ್ನು ಎಳ್ಕೊಂಬಂದು ಲಾಕ್ ಮಾಡಿಕೊಂಡು ಸೀದಾ ರೀತಿ ಬೀಡ್ ಒಳಗಡೆಯಿಂದ ತೊಗೊಂಬಂದು ಮತ್ತು ಈ ಥ್ರೆಡ್ ಒಳಗಡೆಯಿಂದನೂ ಪಾಸ್ ಮಾಡ್ಕೊಂಬರಬೇಕು. ಮತ್ತೀಗ ಸಣ್ಣ ಬೀಡು ನೋಡಿ. ನೆಕ್ಸ್ಟು ಎರಡನೇ ಆರ್ಚಿಂದ ನಮಗೆ ಪರ್ಫೆಕ್ಟಾಗಿ ಹೋಗುತ್ತೆ. ಇದು ತುಂಬಾ ಇದು ಬರುತ್ತೆ. ಮೊದಲು ಒಂದು ಆರ್ಚ್ ಎರಡು ಆರ್ಚು ಮಾಡೋ ತನಕ ಅಷ್ಟೇ ನಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಈಸಿಯಾಗಿ ಹೋಗುತ್ತೆ ನೋಡಿ. ಈ ರೀತಿ ಬೇಡ ಒಳಗಡೆಯಿಂದ ಥ್ರೆಡನ್ನು ತೊಗೊಂಬಂದು ಮತ್ತು ಈ ಥ್ರೆಡ್ ಒಳಗಡೆಯಿಂದನೂ ಥ್ರೆಡನ್ನು ಎಳ್ಕೊಂಬರ್ಬೇಕು. ಎಳ್ಕೊಂಬಂದ್ಬಿಟ್ಟು ನೋಡಿ ಈ ರೀತಿ ಮಾಡಿಕೊಂಡು ಸಣ್ಣ ಬೀಡನ್ನು ಹಾಕೋಬೇಕು. ಮತ್ತು ಇದೇ ರೀತಿ ಹಿಡ್ಕೊಂಡು ದೊಡ್ಡ ಬೀಡನ್ನು ಹಾಕೋಬೇಕು. ನಾನು ಇದೇ ರೀತಿ 3 ಆರ್ಚನ್ನು ಕೂಡ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಪೂರ್ತಿ 3 ಆರ್ಚನ್ನು ಕೂಡ ನಾನು ನೀಟಾಗಿ ಹಾಕಿಬಿಟ್ಟು ಲಾಸ್ಟಿಗೆ ನಾನು 2 ಚೈನ್ ಹಾಕ್ಬಿಟ್ಟು ಕಟ್ ಮಾಡಿದ್ದೀನಿ. ನೀಟಾಗಿ ಬಂದಿದೆ. 3 ಆರ್ಚು ಕೂಡ ನೀಟಾಗಿ ಬಂದಿದೆ. ನೆಕ್ಸ್ಟ್ ಸ್ಟೆಪ್ ನೋಡಿ. ನೆಕ್ಸ್ಟ್ ಸ್ಟೆಪ್ಪು ಸ್ಟಾರ್ಟಿಂಗ್ ಎಲ್ಲಿ ನಾವು ಪ್ರಾರಂಭ ಮಾಡಿರ್ತೀವಲ್ಲ ಅಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಥ್ರೆಡನ್ನು ಲಾಕ್ ಮಾಡ್ಕೊಂಡ್ಬಿಟ್ಟು ಸೇಮ್ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಬಿಟ್ಟು ಕರೆಕ್ಟಾಗಿ ಆ ಲಾಕಿನ ಮೇಲೆ ಲಾಕ್ ಮಾಡ್ಕೋಬೇಕು. ಈ ಲಾಕಿನ ಮೇಲೇ ಲಾಕ್ ಮಾಡಿಕೊಂಡು ಈ ರೀತಿ ಲಾಕಿನ ಮೇಲೆ ಲಾಕ್ ಹಾಕ್ಕೊಂಡ್ಬಿಟ್ಟು ನಾವು ಇಲ್ಲಿಂದ ನೋಡಿ ಡೈರೆಕ್ಟಾಗಿ ನೀಡಿನ ಮೇಲೆ ಒಂದು ಸರಿ ತಗೊಂಡು ಈ ರೀತಿ ಡಬಲ್ ಕ್ರೋಶ್ಗಳನ್ನು ಹಾಕ್ಕೋಬೇಕು. ಡಬಲ್ ಕ್ರೋಶ ಸ್ವಲ್ಪ ಟೈಟಾಗಿ ಹಾಕಿಬಿಟ್ಟು ಆಮೇಲೆ 3 ಚೈನ್ ಈ ಡಬಲ್ ಕ್ರೋಶ ಹಾಕಿದ್ವಲ್ಲ ಅದು ಮತ್ತು ಇಲ್ಲಿ ಕೆಳಗಡೆ ಗ್ಯಾಪ್ ಇರುತ್ತೆ, ನಾವು ಆ ಗ್ಯಾಪಲ್ಲಿ ನೀಡಲ್ನ ಹಾಕ್ಬಿಟ್ಟು ಈ ರೀತಿ ಥ್ರೆಡನ್ನು ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡನ್ನು ತೊಗೊಂಡು 2ನೇ ಬೀಡು ದೊಡ್ಡ ಬೀಡ್ ಹತ್ರ ನೋಡಿ ತೊಗೊಂಬಂದು ಥ್ರೆಡನ್ನು ಸ್ವಲ್ಪ ಟೈಟಾಗಿ ಎಳ್ಕೋಬೇಕು. ಡಬಲ್ ಕ್ರೋಶನ ಲೂಸ್ ಮಾಡಬಾರ್ದು. ಇಲ್ಲಿ ಲೂಸ್ ಮಾಡಿದರೆ ನಮಗೆ ಆ ಸಣ್ಣ ಬೀಡುಗಳು ನಮಗೆ ಕಾಣಿಸೋದಿಲ್ಲ. ಈಗ ನೋಡಿ ಈ ರೀತಿ ಮತ್ತೆ 2 ಡಬಲ್ ಕ್ರೋಶದ ಮಧ್ಯೆ ಗ್ಯಾಪ್ ಇರುತ್ತೆ, ಅಲ್ಲಿ ಹೋಗಿ ನಾವು ಲಾಕ್ ಮಾಡ್ಕೋಬೇಕು. ಡಬಲ್ ಕ್ರೋಶ ಮತ್ತು ಇದು ಪಿಕೌಟ್ ಡಿಸೈನ್ ಅಂತೂ ಎಲ್ರಿಗೂ ಗೊತ್ತಿರುತ್ತೆ. 3 ಡಬಲ್ ಕ್ರೋಶ ಹಾಕೋದು, ಪಿಕೌಟು 3 ಚೈನ್ ಹಾಕ್ಬಿಟ್ಟು ಈ ರೀತಿ ಲಾಕ್ ಮಾಡಬೇಕು. ನೋಡಿ ಎಡ ಮೇಲೆ ತೊಗೊಂಡು ನೆಕ್ಸ್ಟ್ ಇರೋಂಥ ಬೀಡ್ ಕೆಳಗಡೆ ತೊಗೊಂಡ್ಬಂದು ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊ. ಡಬಲ್ ಕ್ರೋಶನ ಸ್ವಲ್ಪ ಟೈಟಾಗಿ ಎಳ್ಕೊಂಬಿಟ್ಟು ಹಾಕಿ ಆವಾಗ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಆ ಬೀಡು ಸಣ್ಣ ಬೀಡುಗಳು ನಮಗೆ ಎದ್ದು ಕಾಣಿಸುತ್ತೆ. ಇಲ್ಲಾಂದರೆ ಸ್ವಲ್ಪ ನಾವು ಇಲ್ಲಿ ಡಬಲ್ ಕ್ರೋಶ ಲೂಸಾಗಿ ಹಾಕಿದರೆ ಈ ಸಣ್ಣ ಬೀಡು ನಮಗೆ ಕಾಣಿಸೋದೇ ಇಲ್ಲ, ಹಾಗಾಗುತ್ತೆ. ಹೀಗಾಗಿ ನೋಡಿ ಇಲ್ಲಿ ನೆಕ್ಸ್ಟ್ ಇರೋಂಥ ಬೀಡನ್ಗೆ ಆ ಕಡೆ ಪಾಸ್ ಮಾಡ್ಕೊಂಬಿಟ್ಟು ನೋಡಿ ಈ ರೀತಿ ಮಾಡಬೇಕು. 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಇದನ್ನು ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ನೀವು ಸ್ಲೋ ಬೇಕಂದವರು 3 ಡಾಟ್ ವಿಡಿಯೋ ಮೇಲೆ 3 ಡಾಟ್ ಇರುತ್ತೆ, ಅಲ್ಲಿ ಆಪ್ಷನಲ್ಲಿ ಹೋಗಿಬಿಟ್ಟು ನೀವು ಸ್ಲೋ ಆಗಿ ಮಾಡಿಕೊಂಡು ನೋಡ್ಕೋಬೋದು. ಪಿಕೋ ಡಿಸೈನ್ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಡಬಲ್ ಕ್ರೋಶ್ ಹಾಕ್ಕೊಂಬಿಟ್ಟು 3 ಚೈನ್ ಹಾಕ್ಕೋಬೇಕು. 3 ಚೈನನ್ನು ನಾವು ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ, ನಡೆಯುತ್ತೆ. ಡಬಲ್ ಕ್ರೋಶನ್ ಮಾತ್ರ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ, ಆವಾಗ ನಮಗೆ ಬೀಡು ಚೆನ್ನಾಗಿ ನೀಟಾಗಿ ಎದ್ದು ಕಾಣಿಸುತ್ತೆ. ನೋಡಿ ಈ ರೀತಿ ಬರುತ್ತೆ ಪಿಕೋಟ್. ಈ ರೀತಿ ಪೂರ್ತಿ ನಾನು 13 ಬೀಡ್ ಮೇಲ್ಗಡೆನಿಂದನೂ ನೋಡಿ ಈ ರೀತಿ ಪಿಕೋಟ್ನ ಹಾಕ್ಕೋಬೇಕು. ಲಾಸ್ಟಿಗೆ ಕೂಡ ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಬಿಟ್ಟು ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಲಾಕ್ ಆದಮೇಲೆ ಡೈರೆಕ್ಟ್ ನಾವು ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು.
ಲಾಕಿನ ಮೇಲೆ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 5 ಚೈನ್ ಹಾಕ್ಕೊಂಡ್ಬಿಟ್ಟು ಲಾಕಿನ ಮೇಲೆ ಲಾಕ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮೇಲೆ ಲಾಕ್ ಆದಮೇಲೆ ಇಲ್ಲಿಂದ ನಾವು ಮತ್ತೆ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸಾರಿ ದಾರನ ತೊಗೊಂಡು ನೋಡಿ, ಮೊದಲೇ ಬೀಡು ದೊಡ್ಡ ಬೀಡು ಇದೆಯಲ್ಲ ಅಲ್ಲಿ ಆ ಜಾಗಕ್ಕೆ ಥ್ರೆಡನ್ನು ತೊಗೊಂಡು ಎಳ್ಕೊಂಬಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಬಿಟ್ಟು ಈ ರೀತಿ ಒಂದು ಪಿಕಾಟ್ನ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಇರೋಂಥ ಬೀಡಿಗೆ ಕೆಳಗಡೆಯಿಂದ ಥ್ರೆಡನ್ನ ಎಳ್ಕೊಂಬಂದು ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ಇದೇ ರೀತಿ ನಾವು ಪೂರ್ತಿ 3 ಆರ್ಚಸನ್ನು ಕೂಡ ನಾನು ಮುಗಿಸ್ಕೊಂಡ್ಬಿಟ್ಟು ತೋರಿಸ್ತೀನಿ. ನೋಡಿ, ಪ್ರತಿಯೊಂದು ಬೀಡು ಮೇಲ್ಗಡೆನೂ ಆರ್ಚ್ ಬಂದಿದೆ. ಈ ರೀತಿ ಆರ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಆರ್ಚ್ ಹಾಕ್ಕೊಳ್ಳಿ. ಡಬಲ್ ಕ್ರೋಶನ ಟೈಟಾಗಿ ಹಾಕ್ಕೊಳ್ಳಿ. 3 ಚೈನ್ನ ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ. ನೋಡಿ, ಎಲ್ಲ ಪೂರ್ತಿ ಮುಗಿಸ್ಕೊಂಡು ಲಾಸ್ಟಿಗೆ ನಾನು 3 ಚೈನು 2 ಅಥವಾ 3 ಚೈನು ಎಕ್ಸ್ಟ್ರಾ ಹಾಕ್ಕೊಂಬಿಟ್ಟು ಥ್ರೆಡನ್ನು ಈ ರೀತಿ ಕಟ್ ಮಾಡ್ಕೊಂಬಿಡಿ. ಈ ಥ್ರೆಡ್ಗಳನ್ನೆಲ್ಲನೂ ಹಿಂದ್ಗಡೆ ಗಮ್ ಹಾಕ್ಬಿಟ್ಟು ಅಂಟಿಸ್ಬೇಕು. ನೋಡಿ, ನೀಟಾಗಿ ಬಂದಿದೆ ಬೀಡು ಮತ್ತು ನಮಗೆ ಪಿಕೋಟು, ಮೇಲ್ಗಡೆ ಪಿಕೋಟು ನೀಟಾಗಿ ಡಿಸೈನು ನೀಟಾಗಿ ಬಂದಿದೆ. ಸ್ವಲ್ಪ ನಮಗೆ 3ನೇ ಸ್ಟೆಪ್ ಮಾತ್ರ ಬೀಡ್ ಹಾಕೊಂಬಂದೆ ಮಾತ್ರ ಟೈಮ್ ಹಿಡಿಯುತ್ತೆ. ನಮ್ಮ ಪಿಕೋಟ್ ಹಾಕೋದಂತೂ ತುಂಬ ಈಸಿ, ಆರಾಮಾಗಿ ಹಾಕ್ಕೋಬೋದು ನಾವು. ನೋಡಿ, ನಾನು ಪೂರ್ತಿ ಹಾಕಿದ ಮೇಲೆ ನಮ್ಮ ಫೈನಲಾಗಿ ಡಿಸೈನು ಈ ರೀತಿ ಕಾಣಿಸುತ್ತೆ. ನೋಡಿ, ಮೇಲ್ಗಡೆ ನಾನು ಫ್ಲವರ್ ಬೀಡನ್ನು ಹಾಕಿದ್ದೀನಿ, ಹಾಗೆ ಇದನ್ನು ಕೂಡ ಹಾಕಿದ್ದೀನಿ, ಬಾಲ್ ಚೈನ್ನ ಅಂಟಿಸಿದ್ದೀನಿ. ಇಲ್ಲಿ ನೀವು ಬೇಕಂದರೆ ಆಪ್ಷನ್ನು ಹಾಕ್ಕೋಬೋದು. ಈ ಡಿಸೈನಿಗೆ ನಾವು ಪ್ರೈಸ್ ಬಂದುಬಿಟ್ಟು 950 ತೊಗೋಬೋದು. 950ಇಂದ 1050 ತನಕ ತೊಗೋಬೋದು. ಇದನ್ನು ನೋಡಿ, ಇವತ್ತಿನ ಫೈನಲ್ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಕುಚ್ಚು ಕಟ್ಟಿದ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಇಲ್ಲಿ ಬೀಡು ಮತ್ತು ಚೈನ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂದರೆ ಇಲ್ಲಿ ಬೀಡನ್ನು ನಾವು ಸೂಜಿಯಿಂದನೇ ಸ್ಟಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಗಮ್ಮಕ್ಕೆ ಅಂಟಿಸಿದ್ದೀನಿ, ಹಾಗೆ ಗಮ್ಮಕ್ಕೆ ಅಂಟಿಸಿದ್ದೀನಿ. ನೀವು ಸೀರೆಗೆ ಹಾಕೋದಾದರೆ ಆ ಬೀಡ ಹೋಲ್ ಇರುತ್ತಲ್ಲ ಅಲ್ಲಿಗೆ ಕಾಟನ್ ಥ್ರೆಡ್ ತೊಗೊಂಬಿಟ್ಟು ಸೀರೆ ಮ್ಯಾಚಿಂಗ್ ಥ್ರೆಡನ್ನು ತೊಗೊಂಬಿಟ್ಟು ನೀವು ಲಾಕ್ ಮಾಡಿ ಇದನ್ನು ನೋಡಿ. ಫೈನಲಾಗಿ ಇವತ್ತಿನ ಡಿಸೈನು ಗ್ರ್ಯಾಂಡು ಮುಹೂರ್ತ ಸೀರೆಗೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಇವತ್ತಿನ ಡಿಸೈನ್ ಎಲ್ರಿಗೂ ಹೇಗೆ ಅನ್ನಿಸ್ತು ಅಂತಂದ್ಬಿಟ್ಟು ತಿಳಿಸಿ. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಕಿದ ತಕ್ಷಣ ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೂರದಿಂದ ನೋಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೀರೆ ನಾವು ಯಾವ ರೀತಿ ಸೀರೆ ಕಲರ್ ಸೀರೆ ಇತ್ತೋ ಅದನ್ನು ಮ್ಯಾಚಿಂಗ್ ಮಾಡಿದಾಗ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾರೆಲ್ಲ ಈ ಡಿಸೈನ್ ಇಷ್ಟ ಆಯಿತು ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.